ಹಾಯ್ ಫ್ರೆಂಡ್ಸ್, ಇವತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಯಾವ ಥರ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡಿದಂಗೆ ಹೊರಡೋಣ. ನಿಮ್ಮ ಮೊಬೈಲ್ ಓಪನ್ ಮಾಡ್ತಾ ಇದ್ದಂಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಅದರಲ್ಲಿ ಯೂಟ್ಯೂಬನ್ನು ಟಚ್ ಮಾಡಿ. ಯೂಟ್ಯೂಬನ್ನು ಟಚ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಯೂಟ್ಯೂಬ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಹೋಮ್ ಪೇಜು ಕ್ರಿಯೇಟ್ ಶಾರ್ಟು ಪ್ಲಸ್ ಮಾರ್ಕ್ ಬರುತ್ತೆ, ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ, ಅಂತ ಬರುತ್ತೆ. ಇದು ಶಾರ್ಟ್ಸಿಗೆ ನೀವೇನಾದರೂ ಶಾರ್ಟ್ಸ್ ಹಾಕಿದರೆ ಶಾರ್ಟ್ಸ್ ಅಂತ ಇರುತ್ತೆ, ಇಲ್ಲಾಂದರೆ ಖಾಲಿ ಇರುತ್ತೆ. ಈ ಥರ ಒಂದರಲ್ಲಿ ಶಾರ್ಟ್ಸ್ ಇದ್ದಾವೆ, ಬ್ಲರ್ ಮಾಡಿದ್ದೀನಿ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದಂತ ಚಾನಲಿಂದ. ಇದು ಆಗ್ತಿದ್ದಂಗೆ ಬ್ಯಾಗ್ ಬಂದ್ಬಿಡೋಣ. ಬ್ಯಾಗ್ ಬರ್ತಿದ್ದಂಗೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಆ ಪ್ಲಸ್ ಮಾರ್ಕ್ನ ಟಚ್ ಮಾಡ್ತಾ ಇದ್ದಂಗೆ ನೀವು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಕ್ರಿಯೇಟ್ ಶಾರ್ಟ್ಸ್, ಅಪ್ಡೇಟ್ ವಿಡಿಯೋಸ್, ಗೋ ಲೈವ್, ಕ್ರಿಯೇಟ್ ಎ ಪೋಸ್ಟ್ ಅಂತಿರುತ್ತೆ. ಇದರಲ್ಲಿ ಕ್ರಿಯೇಟ್ ಶಾರ್ಟ್ಸಲ್ಲಿ ನೀವು 60 ಸೆಕೆಂಡಿಂದ 15 ಸೆಕೆಂಡಿಂದ 60 ಸೆಕೆಂಡ್ ತನಕ ಮಾಡ್ಬೋದು. ಆಮೇಲೆ ಅಪ್ಡೇಟ್ ವೀಡಿಯೋಸ್ನಲ್ಲಿ ಅರ್ಧ ಗಂಟೆಯಿಂದ 20 ನಿಮಿಷ ತನಕ ನೀವು ಮಾಡ್ಬೋದು. ಗೋ ಲೈವಲ್ಲಿ ಹೋಗಬೇಕಂದ್ರೆ 50 ಸಬ್ಸ್ಕ್ರೈಬರ್ ಇರಬೇಕು. ಕ್ರಿಯೇಟ್ ಶಾರ್ಟ್ನ ಟಚ್ ಮಾಡೋಣ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಟಚ್ ಮಾಡಿದೆ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಮೇಲ್ಗಡೆ ನೋಡಿ, ಮೇಲ್ಗಡೆ ಸೆಕೆಂಡ್ಸ್ ಅಂತ ಕಾಣ್ತಿದೆಯಲ್ಲ, ಅದರಲ್ಲಿ ನೀವು ಬೇಕಾದರೆ 60 ಸೆಕೆಂಡ್ ಬೇಕಾದರೂ ಮಾಡ್ಕೊಬೋದು, ಇಲ್ಲಾಂದರೆ 15 ಸೆಕೆಂಡ್ ಬೇಕಾದರೂ ಮಾಡ್ಕೊಬೋದು. ಈ ಥರ ಮಾಡ್ಕೊಬೋದು. ಅದಾಗ್ತಿದ್ದಂಗೆ ಕೆಳಗಡೆ ನಿಮ್ಮ ಫೈಲ್ಸ್ ಇದೆಯಲ್ಲ, ಅದನ್ನು ಟಚ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ನಿಮ್ಮ ಇಂಟರ್ಫೇಸು. ಇದರಲ್ಲಿ ನಿಮಗೆ ಯಾವುದು ಒಳ್ಳೆಯ ವಿಡಿಯೋ ಇರುತ್ತೋ ಆ ವಿಡಿಯೋನ ತಕ್ಕೊಳ್ಳಿ. ಆ ವಿಡಿಯೋನ ನಾನೊಂದು ವಿಡಿಯೋನ ಟಚ್ ಮಾಡ್ತೀನಿ. ಈ ಥರ ವಿಡಿಯೋ ಟಚ್ ಮಾಡ್ತಾ ಇದ್ದ ಹಾಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲೂ ಬೇಕಾದರೂ ನೀವು ಸೆಕೆಂಡ್ಸ್ನ ವೆರಿಫಿಕೇಷನ್ ಮಾಡ್ಕೊಬೋದು. ಯಾವ ಥರ ಅಂದರೆ ಮೇಲೆ 15 ಇರೋದನ್ನ 60, 15 ಸೆಕೆಂಡ್ಸು ಈ ಥರ ಮಾಡ್ಕೊಬೋದು ಸ್ನೇಹಿತರೆ. ಈ ಥರ ಮಾಡ್ಕೊಬೋದು, ಈ ಥರ 60 ಮಾಡ್ಕೊಬೋದು. ಅದಾಗ್ತಿದ್ದಂಗೆ ಇಲ್ಲಿ ಕೆಳಗಡೆ ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡ್ಕೊಬೋದು. 20 ಸೆಕೆಂಡ್ ಬೇಕಾದರೂ ಮಾಡ್ಕೊಬೋದು, 30 ಸೆಕೆಂಡ್ ಬೇಕಾದರೂ ಮಾಡ್ಕೊಬೋದು. ಈ ಥರ ಇರುತ್ತೆ ಇದು. ಇದಾಗ್ತಿದ್ದಂಗೆ ಡನ್ನನ್ನು ನೀವು ಟಚ್ ಮಾಡ್ತಿದ್ದಂಗೆ ಪ್ರೊಸೆಸಿಂಗಿಗೆ ಹೋಗುತ್ತೆ ಸ್ನೇಹಿತರೆ. ಡನ್ ಟಚ್ ಮಾಡ್ತೀನಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಮ ಸಪೋರ್ಟ್ ನಮಗೆ ಎಂದಿದ್ದು ಭಾಳ ಮುಖ್ಯ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾಹಿತಿ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ. ಪ್ರೊಸೆಸಿಂಗ್ ಆಗ್ತಾ ಇದೆ, ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ಆಗ್ತಾ ಇದೆ ಪ್ರೊಸೆಸಿಂಗ್ ಆಗ್ತಾ ಇದೆ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಆ್ಯಡ್ ಸೌಂಡ್ ಅಂತಿದೆಯಲ್ಲ, ಆ್ಯಡ್ ಸೌಂಡ್ನ ಟಚ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಇಷ್ಟ ಆಗುತ್ತೋ ಆ ಹಾಡನ್ನ, ನಿಮ್ಮ ವಿಡಿಯೋಗೆ ಸೂಟೇಬಲ್ ಆಗೋಂಥ ಹಾಡನ್ನ ಸರ್ಚ್ ಮಾಡಿ ಹಾಕ್ಬೋದು. ನಾನು ಆಜುಕಿ ರಾತ್ ಅಂತಿದೆಯಲ್ಲ, ಅದನ್ನು ಟಚ್ ಮಾಡ್ತೀನಿ. ಇದು ಏರೋ ಮಾರ್ಕ್ ಇದೆಯಲ್ಲ, ಇದನ್ನು ಟಚ್ ಮಾಡ್ತಿದ್ದಂಗೆ ನಿಮ್ಮ ವಿಡಿಯೋಗೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಥರ ಈಗ ಕಂಪ್ಲೀಟಾಗಿ ನಿಮ್ಮ ವಿಡಿಯೋ ಆಗಿದೆ. ಅದಾಗ್ತಿದ್ದಂಗೆ ರೈಟ್ ಮಾರ್ಕ್ನ ಟಚ್ ಮಾಡಬೇಕು ಸ್ನೇಹಿತರೆ. ಈ ಥರ ಇಂಟರ್ಫೇಸ್ ಬರುತ್ತೆ. ಇದಾಗ್ತಿದ್ದಂಗೆ ಟ್ಯಾಗ್ಸು, ಫಿಲ್ಟರು, ವಾಯ್ಸ್ ಓವರು ಎಲ್ಲದರಲ್ಲೂ ನೀವು ಯಾವುದನ್ನ ಸಾಂಗ್ ಹಾಕಲಿಲ್ಲ ಅಂದರೆ ನಿಮ್ಮ ವಾಯ್ಸ್ ಓವರ್ ಅದೆಲ್ಲ ಹಾಕ್ಬೋದು. ಅದಾಗ್ತಿದ್ದಂಗೆ ಟ್ಯಾಗ್ಸಲ್ಲಿ ಈ ಥರ ನೀವು ನೇಮು ಅದೆಲ್ಲ ಟಚ್ ಮಾಡಿದ್ರೆ ಟ್ಯಾಗ್ಸು ಈ ಥರ ನೇಮ್ ಎಲ್ಲ ಬರೀಬೋದು ನೀವು. ಅಂದರೆ ಯಾವ ವಿಡಿಯೋ ಹಾಕಿರ್ತೀರೋ ಆ ವಿಡಿಯೋ ಹೆಸರು, ಈಗ ಯಾರ ಬಗ್ಗೆ ಹಾಕಿದ್ದೀರ ಅನ್ನೋ ಹೆಸರು, ಆ ಥರ ಎಲ್ಲ ಹಾಕ್ಬೋದು ವಿಡಿಯೋದಲ್ಲಿ ನೋಡಿ. ಮತ್ತು ಇದನ್ನು ಹೆಸರನ್ನ ಚಿಕ್ಕದಾಗೂ ಮಾಡ್ಬೋದು, ಈ ಥರ ದೊಡ್ಡದಾಗೂ ಮಾಡ್ಬೋದು. ನಾನು ಸದ್ಯಕ್ಕೆ ಇವಾಗ ಆಗ್ತಿಲ್ಲ, ಹಂಗಾಗಿ ನಾನೇನು ಇದನ್ನು ಡನ್ ಮಾಡಲ್ಲ. ಡನ್ನಿಗೆ ಕೊಟ್ಟರೆ ಓಕೆ ಆಗ್ಬಿಡುತ್ತೆ. ನಾನು ಕ್ಯಾನ್ಸಲ್ ಮಾಡ್ಕೊತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟು ಫಿಲ್ಟ್ರು. ಈ ಫಿಲ್ಟರ್ 3 ಗಾಲಿ ಕಾಣ್ತಿದಲ್ಲ, ಅದು ಫಿಲ್ಟ್ರ್. ಅದನ್ನು ಟಚ್ ಮಾಡ್ತಿದ್ದಂಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಕಲರ್ ಚೇಂಜ್ ಆಗುತ್ತೆ.
ನೀವು ಯಾವ ಕಲರ್ ಮುಡ್ತೀರೋ ಆ ಕಲರ್ ಚೇಂಜ್ ಆಗುತ್ತೆ. ನೋಡಿ ಈ ಥರ ಚೇಂಜ್ ಆಗುತ್ತೆ. ನೋಡಿ ಈ ಥರ ಚೇಂಜ್ ಆಗುತ್ತೆ. ನೋಡಿ ಈ ಥರ ಚೇಂಜ್ ಆಗುತ್ತೆ. ಇದನ್ನು ಡನ್ ಮಾಡಿದ್ರೆ ಅದು ನೀವು ಯಾವುದು ಸೆಟ್ ಮಾಡಿರ್ತೀರೋ ಕಲರು ಆ ಕಲರಿಗೆ ಹೋಗಿ ಬಂದು ಕೂತ್ಕೊಳುತ್ತೆ. ಸದ್ಯಕ್ಕೆ ನಾನು ಇನ್ನೇನು ಅಪ್ಲೋಡ್ ಮಾಡ್ತಾಯಿಲ್ಲ, ಹಾಗಾಗಿ ಇದನ್ನು ಹಾಕೋದಿಲ್ಲ. ಬ್ಯಾಗ್ ಬರ್ತೀನಿ. ಇದು ತಮ್ನೇಲ್ ಇದೆಯಲ್ಲ, ಈ ತಮ್ನೇಲು ಇಂಪಾರ್ಟೆಂಟು. ಇದನ್ನು ಟಚ್ ಮಾಡಿ, ತಮ್ನೇಲ್ನ ಟಚ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ. ಈ ಥರ ಆಗ್ತಿದ್ದಂಗೆ ನೀವು ಯಾವ್ದು ಬೇಕೋ ಅದು ಸೆಟ್ ಮಾಡ್ಕೊಬೋದು. ನಿಮ್ಮ ಚಾನಲ್ನಲ್ಲಿ ತಮ್ನೇಲು ಇದು ಶಾರ್ಟ್ಸಿಗೇನು ಅಷ್ಟೊಂದು ಮುಖ್ಯ ಇಲ್ಲ, ಹಂಗಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ದೊಡ್ಡ ವೀಡಿಯೋಗಳು ಹಾಕೋಕ್ಕಾರೆ ಬೇಕಾಗುತ್ತೆ. ಡನ್ ಕೊಟ್ಟರೆ ತಮ್ನೇಲ್ ಅಲ್ಲೇ ಇರುತ್ತೆ. ಈ ಥರ ಮಾಡ್ಬೋದು ನೋಡಿ. ಈ ಥರ ತಮ್ನೇಲ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಇದಾಗ್ತಿದ್ದಂಗೆ ನೆಕ್ಸ್ಟನ್ನು ಓದ್ತಾನ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಇದಾಗ್ತಿದ್ದಂಗೆ ಇಲ್ಲಿ ಮೇಲೆ ಟೈಟಲ್ ಅಂತ ಬರುತ್ತೆ. ಆ ಟೈಟಲಲ್ಲಿ ನೀವು ಯಾವ ವಿಡಿಯೋ ಹಾಕಿದ್ರ, ಏನರ ಬಗ್ಗೆ ಹಾಕಿದ್ರೆ ಅನ್ನೋ ಟೈಟಲ್ನ ಬರೀಬೇಕು. ಟೈಟಲ್ ಚೆನ್ನಾಗಿದ್ದರೆ ವಿಡಿಯೋ ಚೆನ್ನಾಗಿ ಓಡುತ್ತೆ. ಈ ಥರ ನಾನು ಈಗ ಮದಕರಿ ನಾಯಕ ಅಂತ ಹಾಕ್ತಾ ಇದ್ದೀನಿ. ಮದಕರಿ ನಾಯಕ ಈ ಥರ ಹಾಕಿ ಅದಾಗ್ತಿದ್ದಂಗೆ ಇದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಪಬ್ಲಿಕ್ಕು. ಕ್ಯಾನ್ಸಲ್ ಮಾಡ್ಕೊತೀನಿ. ನೆಕ್ಸ್ಟ್ ಬರೋದೇ ಪಬ್ಲಿಕ್ಕು ಸ್ನೇಹಿತರೆ. ಇಲ್ಲಿ ಪಬ್ಲಿಕ್ ಅಂತ ಮಾರ್ಕ್ ಕಾಣ್ತಿದೆಯಲ್ಲ, ಯಾವಾಗಲೂ ಪಬ್ಲಿಕಲ್ಲೇ ಇರಬೇಕು. ಅನ್ಇನ್ಸ್ಟಾಲ್ ಅದೆಲ್ಲ ಮಾಡಬೇಡಿ, ಪಬ್ಲಿಕಲ್ಲಿರಬೇಕು. ಇವೆಲ್ಲ ಲೊಕೇಶನ್ ಅದೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಪಬ್ಲಿಕಲ್ಲಿ ಕೊಡಿ. ಅದಾಗ್ತಿದ್ದಂಗೆ ಅಪ್ಡೇಟ್ ಕೊಡಿ. ಅಪ್ಡೇಟ್ ಕೊಡ್ತಿದ್ದಂಗೆ ನಿಮ್ದು ಅಪ್ಡೇಟಿಗೆ ಹೋಗುತ್ತೆ. ನಾನು ಇನ್ನೇನು ಹಾಕ್ತಾಯಿಲ್ಲ, ಹಂಗಾಗಿ ಬ್ಯಾಗ್ ಬರ್ತೀನಿ, ಅಪ್ಡೇಟ್ ಏನು ಮಾಡಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ನಮಸ್ತೆ.